ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈಗ ಪ್ರಮುಖವಾಗಿ ಬೇಡಿಕೆ ಇರೋದು 4 ಸಾರಿಗೆ ನಿಗಮಗಳದ್ದು ಜನವರಿ 1ನೇ ತಾರೀಕು 2020ರಿಂದ ಫೆಬ್ರವರಿ 28, 2023ರವರೆಗಿನ 38 ತಿಂಗಳ ಹಿಂಬಾಕಿಯನ್ನು ಕೊಡಬೇಕು ಮತ್ತು ಜನವರಿ 1, 2024ರಿಂದ ನೂತನ ವೇತನ ಪರಿಷ್ಕರಣೆ ಆಗಬೇಕಿತ್ತು. ಆದರೆ 2026 ಜನವರಿ ಬಂದರೂ ಕೂಡ ಇಲ್ಲಿಯವರೆಗೆ ವೇತನ ಪರಿಷ್ಕರಣೆ ಆಗಿಲ್ಲ ಅಂತ. ಯಾವ ರೀತಿ ನೀವು ಸರ್ಕಾರಿ ನೌಕರರಿಗೆ ವೇತನ ಕೊಡ್ತಾ ಇದ್ದೀರಿ, ಸವಲತ್ತು ಕೊಡ್ತಾ ಇದ್ದೀರಿ, ನಮ್ಮನ್ನು ನೀವು ಸರ್ಕಾರಿ ನೌಕರರಂತೆ ಪರಿಗಣಿಸಿ ನಮಗೂ ಸರ್ಕಾರಿ ನೌಕರರಂತನೇ ವೇತನ ಪರಿಷ್ಕರಣೆ ಸೇರಿದಂತೆ ಸವಲತ್ತುಗಳನ್ನು ಕೊಡಿ ಅನ್ನೋದು ಈಗ ಸಾರಿಗೆ ನೌಕರರ ಬೇಡಿಕೆ. ಎಷ್ಟು ಬಾರಿ ಹೇಳಿದರೂ ಕೂಡ ಯಾವುದೇ ರೀತಿಯಾಗಿ ತಲೆ ಕೆಡಿಸಿಕೊಳ್ಳುತ್ತಿಲ್ಲ. ಹಾಗಾಗಿ ನಾವು ಪ್ರತಿಭಟನೆಗೆ ಮುಂದಾಗಿದ್ದೀವಿ. ದಯವಿಟ್ಟು ಈ ಸರಿಯಂತೂ ನೀವು ಯಸ್ಮ ಅಲ್ಲ ನಮ್ಮನ್ನು ಭಸ್ಮ ಮಾಡಿದ್ರು ಕೂಡ ನಾವು ಕೇಳೋದಿಲ್ಲ ಅಂತ ಸಾರಿಗೆ ನೌಕರರು ಹೇಳ್ತಾ ಇದ್ದಾರೆ. ಆದರೆ ಸರ್ಕಾರ ಏನು ಹೇಳ್ತಾ ಇದೆ, 2024ರಿಂದ ಆಗೋದಿಲ್ಲ, 2026 ಜನವರಿಯಿಂದ ಅನ್ವಯ ಆಗುವಂತೆ ನಿಮ್ಮ ವೇತನ ಪರಿಷ್ಕರಣೆ ಮಾಡ್ತೀವಿ ಅಂತ. ಇನ್ನು ಹಿಂಬಾಕಿ ಏನಿದೆ ಅದು 38 ತಿಂಗಳದ್ದು ಕೊಡೋಕ್ಕಾಗಲ್ಲ, 18ರಿಂದ 20 ತಿಂಗಳದ್ದು ಕೊಡ್ತೀವಿ ಅಂತ. ಇವ್ರು ಕೇಳ್ತಿರೋದೇನು 2024 ಜನವರಿಯಿಂದ ವೇತನ ಪರಿಷ್ಕರಣೆ ಮಾಡಿ ಅಂತ ಬೇಡಿಕೆ ಇತ್ತು. ಆದರೆ ಸರ್ಕಾರ ಮಾತ್ರ ಸ್ವಲ್ಪ ಚೌಕಾಶಿ ಮಾಡ್ತಾನೇ ಇದೆ. ಈ ಚೌಕಾಶಿಗೆ ಬಗ್ತಾ ಇಲ್ಲ ನೌಕರರು. MD ಈಗ 4 ಗಂಟೆಗೆ ಹೋಗಿ ಮಾತಾಡ್ತಾರಂತೆ. ಈ ಮಾತುಕತೆಯಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಒಂದು ವೇಳೆ ಮಾತುಕತೆ ಏನಾದರೂ ಸಕ್ಸಸ್ಫುಲ್ ಆಗಿಲ್ಲ ಅಂದರೆ ವೀಕ್ಷಕರೇ, ಕರ್ನಾಟಕದ ಜನ ಬಸ್ಗಳಿಗೋಸ್ಕರ ಪರದಾಡಬೇಕಾಗತ್ತೆ. ಯಾಕೆ ಅಂದರೆ ಈಗಾಗಲೇ 4 ನಿಗಮಗಳ ಸಿಬ್ಬಂದಿಗಳು 4 ಗಂಟೆಗೆ ನಡೆಯುವ ಮೀಟಿಂಗಲ್ಲಿ ಯಾವುದೇ ರೀತಿಯಾಗಿ ನಮಗೆ ಒಳ್ಳೆಯದಾಗುವಂತಹ ಸಂದೇಶ ಬರದೇ ಇದ್ದರೆ ನಾವು ಎಲ್ಲ ಬಸ್ಗಳನ್ನು ಡಿಪೋಗೆ ಹಾಕಿ ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ 4 ಗಂಟೆ ಒಳಗಡೆ ನೀವು ನಿಮ್ಮ ಮನೆ ಸೇರ್ಕೊಳ್ಳೋದು ಬೆಟರು ಅಥವಾ ಬದಲಿ ವ್ಯವಸ್ಥೆ ಮಾಡ್ಕೊಳ್ಳೋದು ಬೆಟರು. ನೀವೇನಾದರೂ ಸಾರಿಗೆ ಇಲಾಖೆಯ ಬಸ್ಗಳನ್ನೇ ನಂಬಿ ಕಾಯ್ತಾ ಕೂತುಕೊಂಡರೆ ಒಂದು ವೇಳೆ ಮಾತುಕತೆ ಸಕ್ಸಸ್ಫುಲ್ ಆಗಲಿಲ್ಲ ಅಂದರೆ ನೀವು ಪರದಾಡಬೇಕಾಗುತ್ತೆ. ಆಮೇಲೆ ಗೊತ್ತಿಲ್ಲ ಏನಾಗುತ್ತೆ ಏನು ಅಂತ. ಈ ಬಾರಿ ಒಂದು ಸ್ವಲ್ಪ ತುಂಬ ಸ್ಟ್ರಿಕ್ಟ್ ಆಗಿದ್ದಾರೆ ಸಾರಿಗೆ ನೌಕರರು, ಗೊತ್ತಿಲ್ಲ. ಸರ್ಕಾರ ಮಾತ್ರ ಇಲ್ಲ, ಎಸ್ಮಾ ಜಾರಿ ಮಾಡ್ತೀವಿ, ವೇತನ ಕಟ್ ಮಾಡ್ತೀವಿ, ನೀವು ಬರಲೇಬೇಕು, ಸಾರ್ವಜನಿಕರಿಗೆ ತೊಂದರೆ ಕೊಡಬಾರ್ದು, ಮಾತುಕತೆ ಮೂಲಕ ಬಗೆಹರಿಸೋಣ ಅಂತ. ಪಾಪ ಭಾಳ ಮಾತುಕತೆ ಮಾಡಿದ್ದಾರೆ, ಆದರೂ ಸಾರಿಗೆ ನೌಕರರ ಬೇಡಿಕೆ ಈಡೇರ್ತಾ ಇಲ್ಲ. ಅವರು ಕೂಡ ಮನುಷ್ಯರೇ. ನೋಡಿ ಬೆಲೆ ಏರಿಕೆ ಯಾವ ರೀತಿ ಇದೆ ಅಂತ. ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿದೆ. ಸಾರಿಗೆ ನೌಕರರಿಗೂ ಕುಟುಂಬ ಇರುತ್ತೆ, ಮಕ್ಕಳಿರ್ತಾರೆ. ಈಗಿನ ಈ ಒಂದು ಬೆಲೆ ಏರಿಕೆಯ ಬಿಸಿಯಲ್ಲಿ ಕುಟುಂಬಗಳನ್ನು ಸಾಕುವುದು ತುಂಬ ಕಷ್ಟ ಆಗ್ತಾ ಇದೆ. ಮತ್ತು ರೆಸ್ಟ್ಲೆಸ್ ಕೆಲಸ ಮಾಡ್ತಾರೆ ಸಾರಿಗೆ ನೌಕರರು. ಒಂದು ಸರಿ ಹೋದರೆ ಮರುದಿನ ಎಷ್ಟೊತ್ತಿಗೆ ಅವ್ರ ಮನೆಗೆ ಬರ್ತಾರೆ ಅಂತ ಗೊತ್ತಿರಲ್ಲ. ಅಷ್ಟರ ಮಟ್ಟಿಗೆ ಹೆಕ್ಟಿಕ್. ನೌಕರರ ಅಭಾವ ಬೇರೆ ಜಾಸ್ತಿ ಇದೆ. ಅಂತಹ ಸಂದರ್ಭದಲ್ಲಿ ಬೇಡಿಕೆ ಇಡೋದು ಅವರ ಒಂದು ಹಕ್ಕು ಮತ್ತು ಅಧಿಕಾರ. ಅದೇ ರೀತಿ ನೌಕರರ ಒಂದು ಬೇಡಿಕೆಗಳನ್ನು ಈಡೇರಿಸುವುದು ವಯಾ ಮೀಡಿಯಾ ಸರ್ಕಾರದ ಕರ್ತವ್ಯ ಕೂಡ. ಆದರೆ ಜನರಿಗೆ ತೊಂದರೆ ಆಗಬಾರ್ದು ಅನ್ನುವಂತಹ ಕನ್ಸರ್ನ್ ಈ ಕಡೆ ಸರ್ಕಾರಕ್ಕೂ ಇರಬೇಕು, ಸಾರಿಗೆ ಇಲಾಖೆಯ ನೌಕರರಿಗೂ ಇರಬೇಕು. ಜಂಟಿ ಕ್ರಿಯಾ ಸಮಿತಿ ಅಂದರೆ ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅದರ ಸಂಚಾಲಕರಾದಂತಹ ಜಯರಾಜ್ ನಮ್ಮೊಂದಿಗೆ ಇದ್ದಾರೆ. ಬನ್ನಿ ಅವ್ರ ಜೊತೆಗೆ ಮಾತಾಡೋಣ. ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಸರ್. ಸರ್, ಈಗ 4 ಸಾರಿಗೆ ನಿಗಮಗಳ ನೌಕರರು ಫ್ರೀಡಂ ಪಾರ್ಕ್ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರಾ? 4 ಸಾರಿಗೆ ನಿಗಮಗಳ ನೌಕರರು ಇದ್ದಾರಾ? 4 ಸಾರಿಗೆ ನಿಗಮಗಳಿಂದ ಸಾವಿರಾರು ಕಾರ್ಮಿಕರು ಇವತ್ತು ನಮ್ಮ ಪ್ರಮುಖ 2 ಬೇಡಿಕೆ ಏನಿದೆ, 30 ತಿಂಗಳ ವೇತನ ಬಾಕಿ ಮತ್ತು 1/1/24ರಿಂದ ಏನು ವೇತನ ಪರಿಷ್ಕರಣೆ ಆಗ್ಬೇಕಾಗಿದೆ, ಅವೆರಡು ವಿಷಯಗಳ ಬಗ್ಗೆ ಇವತ್ತು ಸರ್ಕಾರದ ಗಮನಕ್ಕೆ ಒತ್ತಡ ತರೋದಕ್ಕೆ ಇಲ್ಲಿ ಸಾವಿರಾರು ಕಾರ್ಮಿಕರು ಸೇರಿ ಪ್ರತಿಭಟನಾ ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ಆಲ್ ರೈಟ್. ಈಗ 4 ಗಂಟೆಗೇನು MD ಅವರು ಬಂದು ಮಾತಾಡ್ತಾರಂತಪ್ಪ. ಸೊ 4 ಗಂಟೆ ಈಸ್ ವೆರಿ ಕ್ರೂಷಿಯಲ್, ಈಸ್ ಇಟ್? ಇಲ್ಲ, 4 ಗಂಟೆಗೆ ಇದನ್ನ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ. ಈಗ MD ಅವರು ಬರ್ತಾರೆ ಅಂತ ಸುದ್ದಿ ಬಂದಿದೆ, ಅವ್ರೇನು ಸುದ್ದಿ ಇಲ್ಲ ಅಂದಿವಿ ಅಂತಿದ್ದಾರೆ. ಅವರ ಪ್ರತಿಕ್ರಿಯೆ ಯಾವ ರೀತಿ ಇರುತ್ತೆ ಅಂತ ನೋಡ್ಕೊಂಡಿದ್ದೇನೆ.
ನಾವು 4 ಗಂಟೆಗೆ ನಾವು ಒಂದು ಜಂಟಿ ಕೆಲಸ ಸಮಿತಿಯ ಸಭೆಯನ್ನ ಸೇರಿ ನಾವು ಅದನ್ನ 4 ಗಂಟೆಗೆ ನಾವು ಅದನ್ನ ಪ್ರಕಟಣೆ ಮಾಡ್ತೇವೆ. ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳೋದೇನೆಂದ್ರೆ, ನಾವು ನಿನ್ನೆ ಏನು ಸರ್ಕಾರ ಒಂದು ಆದೇಶ ಹೊರಡಿಸಿದೆ 2 ಬೇಡಿಕೆಗಳ ಬಗ್ಗೆ, ಅದು ಸಂಪೂರ್ಣವಾಗಿ ಏಕಪಕ್ಷೀಯ ಆಗಿರೋದ್ರಿಂದ ಆ ಒಂದು ಆದೇಶವನ್ನ ನಾವು ಒಪ್ಪಲಿಕ್ಕೆ ಸಾಧ್ಯತೆ ಇಲ್ಲ. ಅದನ್ನ ತಿರಸ್ಕಾರ ಮಾಡ್ತೀವಿ ಅನ್ನೋ ಮಾತನ್ನ ನಾವು ಸ್ಪಷ್ಟವಾಗಿ ಜಂಟಿ ಕೆಲಸ ಸಮಿತಿ ವತಿಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಪರಿಷ್ಕರಣೆ ಆಗಬೇಕಾಗತ್ತೆ, ಅದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಜಯರಾಜ್ ಸರ್, ಈಗ 4 ಗಂಟೆಗೆ ಏನಾದ್ರೂ ನಿಮಗೆ ಅನುಕೂಲವಾಗುವ ಅಥವಾ ನಿಮಗೆ ಒಪ್ಪಿಗೆ ಆಗುವಂತಹ ನಿರ್ಧಾರ ಬರದೆ ಹೋದರೆ, ಸಂದೇಶ ಸರ್ಕಾರದಿಂದ ತರದೆ ಹೋದ್ರೆ ಏನ್ ಮಾಡ್ತೀರಾ ಮುಂದೆ? ನಾವು ಮುಂದಿನ ಹೋರಾಟದ ಬಗ್ಗೆ ನಾವು ಕೆಲವು ರೂಪುರೇಷೆಗಳನ್ನ ನಾವು ಅದ್ರ ಬಗ್ಗೆ ಚರ್ಚೆ ಮಾಡಿ ಅದನ್ನ ಘೋಷಣೆ ಮಾಡ್ತೀವಿ ಮೇಡಮ್. ನಮಗೆ ಮುಂದಕ್ಕೆ ಏನ್ ಮಾಡ್ಬೇಕಾಗುತ್ತೆ, ಯಾಕಂದ್ರೆ ಸರ್ಕಾರ ಯಾವ್ದು ತಗೊಂಡು MD ಅವ್ರು ಏನ್ ಹೇಳ್ತಾರೆ ಅಂತ ನಮ್ಗೆ ನಿಖರವಾಗಿ ಗೊತ್ತಿಲ್ಲ. ಅದರಿಂದ ಅವ್ರೇನು ಮ್ಯಾನೇಜ್ಮೆಂಟ್ ಬಂದು ಯಾವ ರೀತಿ ಒಂದು ನಿಲುವನ್ನ ಕೊಡ್ತಾರೆ, ಯಾವ್ದೊಂದು ಪ್ರಕಟಣೆ ಮಾಡ್ತಾರೆ, ಅದ್ರ ನಿರ್ಧಾರ ಆಗುತ್ತೆ. ಬಟ್ ನಮ್ಮ ಹೋರಾಟ ಅಂತ ನಿರಂತರವಾಗಿ ಇರುತ್ತೆ. ಹೋರಾಟವನ್ನು ಯಾವ್ದಕ್ಕೆ ಕಾರಣಕ್ಕೂ ನಾವು ನಿಲ್ಲಿಸೋದಿಲ್ಲ. ಬಟ್ ಅದನ್ನ ಮುಷ್ಕರ ಮಾಡಬೇಕಾ ಬೇಡವಾದ ಯಾವ ಜನಕ್ಕೆ ಮಾಡಬೇಕು ಬೇಡ ಅನ್ನೋದನ್ನ ನಾವು ಈ ಮ್ಯಾನೇಜ್ಮೆಂಟ್ ಅವರ ಮುಂದೆಯವರು ಬಂದ ನಂತರ ಅದನ್ನ ನಾವು 3 ಗಂಟೆಗೆ ಜಂಟಿ ಕೆಲಸ ಸಮಿತಿ ಸಭೆಯನ್ನ ಸೇರಿ ನಾವು 4 ಗಂಟೆಗೆ ಅದನ್ನ ಗೊತ್ತ ಮಾಡ್ತೀವಿ. ಸರ್, ನಮಗೆ ಬೇಕಾಗಿರೋದು ರಾಜ್ಯದ ಜನರ ಪರವಾಗಿ ತಿಳ್ಕೊಳ್ಬೇಕಾಗಿರುವಂತಹ ಏಕೈಕ ವಿಚಾರ, 4 ಗಂಟೆಯ ಮೇಲೆ ಬಸ್ಗಳು ಓಡಾಡ್ತಾವ? ಓಡಾಡ್ತವೆ. ಯಾವುದೇ ತೊಂದರೆ ಆಗಲ್ವಾ? ಇಲ್ಲ, ತೊಂದರೆ ಏನಾಗಲ್ಲ. ಬಂದು ಏನಾದ್ರೂ ಬಂದ್ಗೆ ಕರೆ ಕೊಟ್ರೇನು ಯಾವುದೇ ರೀತಿಯಂತ ತೊಂದರೆ ಆಗದೆ ಇರೋ ತರ ನೋಡ್ಕೊತೀರಾ? ಬಂದಿಗೆ ಕರೆ ಕೊಡೋದಕ್ಕೆ ನಾವೇನು ಮುಷ್ಕರ ಮಾಡ್ತೀವಿ ಅಂತ ಇವತ್ತು ನಾವು ಸೇರಿಲ್ಲ. ಇಲ್ಲ, ಮುಷ್ಕರದ ಬಗ್ಗೆ ನೀವೇನು ಕಾಳಜಿ ಮಾಡೋಗತ್ತಿಲ್ಲ. ನಾವು ಒಂದು ಸಂದೇಶವನ್ನು ಕೊಡ್ತೇವೆ ಸರ್ಕಾರಕ್ಕೆ. ಇವತ್ತು 4 ಗಂಟೆ ನಂತರ ಬಸ್ಗಳೆಲ್ಲ ಯಥಾವತ್ತಿಗೆ ಓಡ್ತಾರೆ. ಅದ್ರ ಬಗ್ಗೆ ಕಾಳಜಿ ಮಾಡೋ ಅಗತ್ಯ ಇಲ್ಲ. ಹಂಗಲ್ಲ, ಈಗ ಎಲ್ಲಾ ನೌಕರರು ಕೂಡ ಡಿಪೋಗಳಿಗೆ ಬಸ್ ಬಿಟ್ಟು ಬಂದು ಅಲ್ಲಿ ಸಹಕರಿಸ್ತಾರೆ ಅನ್ನುವಂತ ಮಾಹಿತಿ ಬಂದಿರೋದ್ರಿಂದ ಸರ್, ಇದೇನಾದ್ರೂ ಶಿಫ್ಟ್ ವೈಸ್ ತರ ತಾವೇನಾದ್ರೂ ನಾವೇನು ಆ ರೀತಿ ಏನೋ ಇವ್ರಿಗೆ ಮುಷ್ಕರ ಮಾಡಿ ಅಥವಾ ಬಂದ್ ಮಾಡಿ ಬನ್ನಿ ಅಂತ ನಾವೇನು ಯಾವ ರೀತಿ ಕರೆಯನ್ನು ಕೊಟ್ಟಿಲ್ಲ. ಪ್ರತಿಭಟನೆ ಮಾಡ್ತೀವಿ, ಒಂದು ಎಚ್ಚರಿಕೆ ನೋಟಿಸ್ ಅನ್ನು ನಾವು ಇದನ್ನ ರಮೇಶ್ ಮೂಲಕ ಕೊಡ್ತಾ ಇದ್ದೀವಿ. ಬಸ್ಗಳು ಮಾತ್ರ ಯಥಾವತ್ತಾಗಿ ಓಡುತ್ತೆ. ನಾವೇನು ಬಸ್ಗಳು ಬಂದ್ ಮಾಡಿ ಅಂತ ನಾವೇನು ಹೇಳಿಲ್ಲ. ಒಂದ್ ವೇಳೆ ಸ್ವಯಂ ಪ್ರೇರಿತರಾಗಿ ಇಲ್ಲ ನಮ್ಮ ಜಂಟಿ ಕ್ರಿಯಾ ಸಮಿತಿ ಕರೆ ಕೊಟ್ಟಿರುವಂತ ಈ ಪ್ರತಿಭಟನೆಯಲ್ಲಿ ನಾವು ಭಾಗವಹಿಸ್ತೀವಿ ಅಂತ ಡಿಪೋಗಳಿಗೆ ಬಿಟ್ಟು ಸಿಬ್ಬಂದಿಗಳು ಬಂದರೆ, ಜಯರಾಜ್ ಅರಸ್ ಅವರೇ, ಬಸ್ಗಳಿಗೆ ನಾವು ಅದೇ ಹೇಳ್ತೀನಿ ಮೇಡಮ್, ಅದು ಬಸ್ಗಳಿಗೆ ಬಂದ್ ಮಾಡಿ ಮುಷ್ಕರ ಮಾಡಿ ಮಾಡಿ ಬಂದಲ್ಲಿ ಭಾಗವಹಿಸಿ ಅಂತ ನಾವು ಹೇಳಿಲ್ಲ. ನಾವು ಯಥಾವತ್ತಾಗಿ ಬಸ್ಗಳ ಅವ್ರು ಯಾರು ಫ್ರೀ ಆಗಿರ್ತಾರೆ ಅವ್ರೆಲ್ಲ ಬಂದು ಭಾಗವಹಿಸಿ ಕರೆಯನ್ನ ಕೊಟ್ಟಿದ್ದೇವೆ. ಅವರು ಬಸ್ನ ಕರ್ತವ್ಯನ ಮುಗಿಸಿ ಬಂದು ಜಾಯ್ನ್ ಆಗ್ತಾರೆ ಮೇಡಮ್. ಅದನ್ನ ನಾವು ಬಸ್ ನಿಲ್ಲಿಸಿ ಬಂದು ಜಾಯ್ನ್ ಆಗಿದೆ ಅಂತ ಹೇಳಿಲ್ಲ. ಬಸ್ಗಳಲ್ಲಿ ಯಾವ್ದು ರೀತಿ ವ್ಯತ್ಯಯ ಆಗುದಿಲ್ಲ, ಬಸ್ ಓಡಾಡ್ತವೆ. ಇವತ್ತು ಓಡಾಡುತ್ತೆ, ನಾಳೆನೂ ಓಡಾಡುತ್ತೆ. ಈಗ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಈ ಎಲ್ಲ ಮಾಹಿತಿಗಾಗಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.